ಓಂ ನಮಃ ಶಿವಾಯ. ಕುಂಭರಾಶಿಯವರಿಗೆ ನನ್ನ ನಮಸ್ಕಾರಗಳು. ಕುಂಭರಾಶಿಯ ಸ್ನೇಹಿತರೆ, ನಮಸ್ಕಾರಗಳು. ಗಮನವಿಟ್ಟು ಕೇಳಿ. ಇಂದು ಸಾಮಾನ್ಯ ದಿನವಲ್ಲ. ಇದು ನಿಮ್ಮ ಜಾತಕವನ್ನು ಬದಲಾಯಿಸುವ ಒಂದು ದೊಡ್ಡ ಹಬ್ಬ. ಇಂದು ದೇವರು ಸ್ವತಃ ಈ ವಿಚಿತ್ರ ಘಟನೆಯಿಂದ ದುಃಖಿತನಾಗಿದ್ದಾನೆ. ನಿಮ್ಮ ಮೌನವನ್ನು ದೌರ್ಬಲ್ಯವೆಂದು ಪರಿಗಣಿಸಿ ನಿಮ್ಮನ್ನು ಮೌನಗೊಳಿಸಲು ಪ್ರಯತ್ನಿಸುವವರ ಸಮಯ ಮುಗಿದಿದೆ. ಜೀವನದಲ್ಲಿ ಬಿರುಗಾಳಿಗಿಂತ ವೇಗವಾದ ಬಿಕ್ಕಟ್ಟು ಬರುತ್ತಿದೆ. ನಿಮ್ಮ ಶತ್ರುಗಳು ಹಾಗೆ ಭಾವಿಸಬಹುದು. ಅವರು ನಿಮ್ಮ ತಲೆಯ ಮೇಲೆ ಸುಳ್ಳು ಆರೋಪಗಳನ್ನು ಹಾಕಲು ಪಿತೂರಿ ಮಾಡಬಹುದು. ಹೌದು, ಜನರು ನನ್ನ ಮಾತುಗಳನ್ನು ಅಪಹಾಸ್ಯವೆಂದು ಪರಿಗಣಿಸುತ್ತಾರೆ. ಆದರೆ ನಿಮ್ಮ ಕಡೆಗೆ ಬಹಳ ಭಯಾನಕ ಮತ್ತು ಕೆಟ್ಟ ನಡವಳಿಕೆ ಸಂಭವಿಸಲಿದೆ. ಯಾರ ಸಹಾನುಭೂತಿಯೂ ಹೋಗುವುದಿಲ್ಲ. ಮತ್ತು ಈ ಭೂಮಿಯಲ್ಲಿ ಇಂತಹ ಚಿಹ್ನೆ ಕಾಣುತ್ತಿರುವುದು ಇದೇ ಮೊದಲು. 33 ಕೋಟಿ ದೇವರುಗಳಲ್ಲಿ ಭೋಲೆನಾಥ, ಜಗನ್ನಾಥ, ಪಾರ್ವತೀ ದೇವತೆ, ನ್ಯಾಯದ ದೇವರು ಶನಿ ಮತ್ತು ಇಂದಿನ ಪ್ರಧಾನ ದೇವರು ಚಂದ್ರಮೌಳೀಶ್ವರರು ನಿಮ್ಮ ಕಷ್ಟಗಳನ್ನು ನೋಡಿ ಕಣ್ಣೀರು ಸುರಿಸುತ್ತಿದ್ದಾರೆ. ಅಂತಹ ದೊಡ್ಡ ಬೆದರಿಕೆ ನಿಮ್ಮ ಕಡೆಗೆ ಬರದಂತೆ ಅವರು ತಡೆಯಲಿದ್ದಾರೆ. ಮತ್ತು ಸ್ನೇಹಿತರೆ, ಈ ದಿನ ಚಂದ್ರನು ತುಂಬಾ ಶಕ್ತಿಶಾಲಿಯಾಗಿದ್ದು ನಿಮ್ಮ ರಾಶಿಯ ಅಧಿಪತಿಯಾದ ಶನಿಯೊಂದಿಗೆ ಶುಭ ಅಂಶವನ್ನು ಹೊಂದಿದ್ದಾನೆ. ಇದನ್ನು ಶಿವಶಕ್ತಿ ಯೋಗ ಎಂದು ಕರೆಯಲಾಗುತ್ತದೆ. ಇದರರ್ಥ ನೀವು ಇಂದು ಮಾಡುವ ಪ್ರತಿಯೊಂದು ಪರಮಾತ್ಮನ ಆಶೀರ್ವಾದದಿಂದ ಗುರುತಿಸಲ್ಪಡುತ್ತದೆ. ಇದಲ್ಲದೆ ಈ ದಿನ ಸೋಮಕಾಲದ ಪ್ರಭಾವವು ಕುಂಭರಾಶಿಯವರ ಮೇಲೆ ನೇರವಾಗಿ ಬೀಳುತ್ತದೆ. ಆದ್ದರಿಂದ ನಿಮ್ಮಲ್ಲಿರುವ ಭಯ ಮತ್ತು ಆತಂಕ ದೂರವಾಗುತ್ತದೆ ಮತ್ತು ಅದ್ಭುತವಾದ ಆತ್ಮವಿಶ್ವಾಸವು ಬಹಿರಂಗಗೊಳ್ಳುತ್ತದೆ. ಈ ದಿನ ಶಿವಲಿಂಗಕ್ಕೆ ನೀಡುವ ಪ್ರತಿ ಜಲ ಅಭಿಷೇಕವು ನಿಮ್ಮ ಶತ್ರುಗಳ ಪಿತೂರಿಗಳನ್ನು ದುರ್ಬಲಗೊಳಿಸುತ್ತದೆ. ಹೌದು ಸ್ನೇಹಿತರೆ, ಒಬ್ಬ ಮನುಷ್ಯನು ನಿಮ್ಮ ಕುಟುಂಬ ಸಂತೋಷದ ಹಗ್ಗವನ್ನು ಕತ್ತರಿಸಲು ಬಯಸುತ್ತಾನೆ ಎಂದು ನಿಮಗೆ ತಿಳಿಯುವುದಿಲ್ಲ. ಈ ವ್ಯಕ್ತಿಯು ನೆರಳಿನಲ್ಲಿ ನಿಮ್ಮನ್ನು ಹಿಂಬಾಲಿಸುತ್ತಿದ್ದಾನೆ. ನಿಮ್ಮ ಮನೆಯನ್ನು ನಾಶ ಮಾಡಲು ಮತ್ತು ನಿಮ್ಮ ಕುಟುಂಬ ಬಂಧವನ್ನು ನಾಶ ಮಾಡಲು ಬಯಸುತ್ತಾನೆ. ನೀವು ನಂಬಿದ ವ್ಯಕ್ತಿ ನಿಮಗೆ ತಿಳಿಯದೆ ನಿಮ್ಮ ಪಾದಗಳಿಗೆ ಗುಂಡಿಗಳನ್ನು ಅಗೆಯುತ್ತಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನೂ ಹೋಗಲು ಭಯಪಡುವ ಆ ಕತ್ತಲೆಯ ಹಾದಿಗೆ ಅವನು ನಿಮ್ಮನ್ನು ತಳ್ಳಲು ಬಯಸುತ್ತಾನೆ. ಆದರೆ ಮುಂದಿನ 24 ಗಂಟೆಗಳಲ್ಲಿ ಶಿವನ ತ್ರಿಶೂಲವು ನಿಮ್ಮ ಮನೆಯನ್ನು ಕಾಪಾಡುತ್ತಿದೆ. ಆ ದುಷ್ಟ ಶಕ್ತಿಗಳ ಅಹಂಕಾರ, ಆ ವಿಷಕಾರಿ ಆಲೋಚನೆಗಳು ಮೇಲಿನ ಒಂದರ ಮುಂದೆ ಇಸ್ಪೇಟೆಲೆಗಳ ಡೆಕ್ನಂತೆ ಕುಸಿಯುತ್ತವೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಒಳ್ಳೆಯ ಜನರು ಬಹಳಷ್ಟು ಬಳಲುತ್ತಿದ್ದಾರೆ. ಮತ್ತು ಅವರ ದುಃಖಕ್ಕೆ ನಿಜವಾದ ಕಾರಣ ನಿಮಗೆ ತಿಳಿದರೆ ನಿಮ್ಮ ಕಣ್ಣುಗಳಲ್ಲಿ ನೀರು ಹರಿಯುತ್ತದೆ. ನೀವು ಯಾಕೆ ಮೌನವಾಗಿದ್ದೀರಿ? ಮಾತನಾಡಲು ನೀವು ಯಾಕೆ ಹೆದರುತ್ತೀರಿ? ಈ ಜಗತ್ತು ನಿಮಗೆ ಸಹಾಯ ಮಾಡಲು ಕೈ ಚಾಚದಿದ್ದರೂ, ನಿಮ್ಮ ಸ್ವಂತ ಜನರು ನಿಮ್ಮ ಬೆಂಬಲಕ್ಕೆ ನಿಲ್ಲದಿದ್ದರೂ ಸಹ ಪರಮಾತ್ಮನು ಎಲ್ಲರ ಹಿಂದೆ ಇದ್ದಾನೆ ಎಂಬುದನ್ನು ನೆನಪಿಡಿ. ಪಾರ್ವತಿ, ತಾಯಿ, ಶನಿ ಮತ್ತು ವಿಶೇಷವಾಗಿ ಈ ದಿನ ತಾಯಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಲು ಸಿದ್ಧರಾಗಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಯಾರೊಬ್ಬರ ಅಸಹಾಯಕತೆಯ ಲಾಭವನ್ನು ಪಡೆಯಲು ಬಯಸಿದಾಗ ಅವರ ಬಾಯಿ ಬೀಳುತ್ತದೆ. ಅವರು ಹೇಳುತ್ತಾರೆ, ಓ ಮೂರ್ಖ, ನೀನು ಇತರರನ್ನು ಯಾಕೆ ಗೇಲಿ ಮಾಡುತ್ತೀಯಾ? ನಿನ್ನ ಬಗ್ಗೆಯೂ ಚಿಂತಿಸು. ನಿನಗೂ ಅಂತಹ ದಿನ ಬರುತ್ತದೆ. ಯಾರಾದರೂ ನಿನ್ನ ಮುಂದೆ ಹೀಗೆ ವರ್ತಿಸಿದರೆ ನಿನಗೆ ಹೇಗೆನಿಸುತ್ತದೆ ಎಂದು ಹೇಳು. ಇಂದು ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ಕುಂಭರಾಶಿಯವರಿಗೆ ಮಹಾರಾಜ ಯೋಗ ಪ್ರಾರಂಭವಾಗಲಿದೆ. ಯಾರಾದರೂ ಅಳುವುದನ್ನು ನೋಡಿ ನಾವು ಸಂತೋಷಪಡಬಾರದು. ಯಾರಿಗೂ ಏನೂ ಮಾಡಬಾರದು. ನಿಮಗೆ ಶಕ್ತಿ ಇದ್ದರೆ ಮತ್ತು ನೀವು ಒಳ್ಳೆಯದನ್ನು ಮಾಡಲು ಬಯಸುತ್ತೀರಿ ಎಂದರೆ ಅವರ ಕಣ್ಣೀರು ನೆಲದಲ್ಲಿ ಬೀಳುವುದನ್ನು ನಿಲ್ಲಿಸಿ. ನಂತರ ನಿಮಗೆ ಹೇಗನಿಸುತ್ತದೆ ಎಂದು ನೋಡಿ. ನನ್ನ ಪ್ರೀತಿಯ ಕುಂಭರಾಶಿಯ ಸ್ನೇಹಿತರೆ, ಮುಂದಿನ 24 ಗಂಟೆಗಳಲ್ಲಿ ನಾನು ನಿಮಗೆ ತಂದಿರುವ ಈ ಅದ್ಭುತ ಸುದ್ದಿಯನ್ನು ಕೇಳಿದ ನಂತರ ನಿಮ್ಮ ಸಂತೋಷ 7ನೇ ಸ್ವರ್ಗವನ್ನು ತಲುಪುತ್ತದೆ. ನಿಮ್ಮ ಅದೃಷ್ಟದಲ್ಲಿರುವ ಬಡತನವನ್ನು ಈಗ ಸಂಪೂರ್ಣವಾಗಿ ಮರೆತುಬಿಡಿ. ಈಗ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯದು ಮತ್ತು ಒಳ್ಳೆಯ ಸುದ್ದಿಗಳು ಮಾತ್ರ ಸ್ವೀಕರಿಸಲ್ಪಡುತ್ತವೆ. ನಿಮ್ಮ ಎಲ್ಲ ತೊಂದರೆಗಳು ಮತ್ತು ದುಃಖಗಳು ಕೊನೆಗೊಂಡು ನಿಮ್ಮ ಜೀವನದಲ್ಲಿ ಸಂತೋಷ ಸುರಿಸಲ್ಪಡುತ್ತದೆ. ಈ ದಿನ ಚಂದ್ರನು ನಿಮ್ಮ ರಾಶಿ ಚಿಹ್ನೆಗೆ ಶಿವನ ತಲೆಯ ಮೇಲೆ ಅಲಂಕರಿಸಿದಂತೆ ಶುಭ ಫಲಿತಾಂಶಗಳನ್ನು ನೀಡಲಿದ್ದಾನೆ. ಇದು ಕುಂಭರಾಶಿಯವರಿಗೆ ಅಪಾರ ಆರ್ಥಿಕ ಲಾಭ ಮತ್ತು ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ನೀಡುತ್ತದೆ. ಇದು ಬರುವ ಪ್ರಶ್ನೆ ನಿಮ್ಮ ಮನಸ್ಸಿಗೆ, ಇದೆಲ್ಲವೂ ಯಗಾಕಿದ್ದಂತೆ ಹೇಗೆ ಸಂಭವಿಸಬಹುದು? ನಾವು ಹೇಳುತ್ತೇವೆ, ನೋಡಿ ಸ್ನೇಹಿತರೆ, ಒಂದು ಕಡೆಗೆ ನಿಮ್ಮ ಶತ್ರುಗಳ ಕುತ್ತಿಗೆಗೆ ಆರೋಪದ ಹಗ್ಗ ಬೀಳುತ್ತದೆ ಮತ್ತು ಮತ್ತೊಂದು ಕಡೆಗೆ ಸಂತೋಷದ ಹಾರ ನಿಮ್ಮ ಕುತ್ತಿಗೆಗೆ ಬೀಳುತ್ತದೆ. ಆ ದಿನ ದೂರವಿಲ್ಲ. ಅದಕ್ಕಾಗಿ ನೀವು ಹಲವು ವರ್ಷಗಳಿಂದ ಹುಡುಕುತ್ತಿದ್ದೀರಿ. ಅದಕ್ಕಾಗಿ ನೀವು ಹಗಲಿರುಳು ಶ್ರಮಿಸಿದ್ದೀರಿ ಮತ್ತು ನಿಮ್ಮ ನಿದ್ದೆ ಮತ್ತು ಸಂತೋಷವನ್ನು ಕಳೆದುಕೊಂಡಿದ್ದೀರಿ. ಅಂತಹ ಕನಸು ಈಗ ನಿಮ್ಮ ಇತಿಹಾಸಕ್ಕಾಗಿ ಸಂಪೂರ್ಣವಾಗಿ ಬರಲು ಸಿದ್ಧವಾಗಿದೆ.
ಅದನ್ನು ಪೂರ್ಣಗೊಳಿಸಲು ನೀವು ಹಲವು ವರ್ಷಗಳನ್ನು ಕಳೆದುಕೊಂಡಿರಬಹುದು. ಆದರೆ ಈ ಮುಂದಿನ 24 ಗಂಟೆಗಳಲ್ಲೇ ಆ ಕಾಯುವಿಕೆ ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ಈಗ ದೇವರು ನಿಮ್ಮ ಎಲ್ಲ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾನೆ ಎಂದು ನಂಬಿ. ನಿಮ್ಮ ಎಲ್ಲ ಉದ್ವೇಗಗಳನ್ನು ಮಹಾದೇವ, ಪಾರ್ವತೀದೇವಿ ಮತ್ತು ಲಕ್ಷ್ಮೀದೇವಿಯೇ ಕೊನೆಗೊಳಿಸುತ್ತಾರೆ. ಆದ್ದರಿಂದ ಈಗ ನೀವು ಸಂಪೂರ್ಣವಾಗಿ ಉದ್ವಿಗ್ನತೆ ಮುಕ್ತರಾಗಿರಬೇಕು. ಈಗ ನಿಮ್ಮ ಜೀವನದಲ್ಲಿ ಅಂತಹ ಗ್ರಹ ಬದಲಾವಣೆಗಳು ನಡೆಯುತ್ತಿವೆ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ಕುಂಭರಾಶಿಯ ಗ್ರಹ ಚಲನೆ ಎಂದರೆ ನಿಮ್ಮ ದೌರ್ಬಲ್ಯ ಈಗ ಏನೇ ಇರಲಿ ಅದು ನಿಮ್ಮ ಬಲವಾಗುತ್ತದೆ. ಈಗ ಯಾರೂ ನಿಮ್ಮ ಕುಟುಂಬವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಶತ್ರುಗಳು ನಿಮ್ಮ ಪಾದಗಳಿಗೆ ಬೀಳುತ್ತಾರೆ. ಸಂತೋಷ, ಸಂಪತ್ತು ಮತ್ತು ಲಕ್ಷ್ಮೀ ದೇವಿಯ ಎಲ್ಲ ಮಹಿಮೆ ಬರುತ್ತದೆ ನಿಮ್ಮ ಜೀವನದಲ್ಲಿ. ಅದು ಬಂದು ನಿಮ್ಮ ಮಡಿಲಿಗೆ ಬೀಳುತ್ತದೆ. ನೀವು ತುಂಬಾ ದುರ್ಬಲರಾಗಿದ್ದರೆ ಅದು ಕೂಡ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಇರುವುದಿಲ್ಲ. ನೀವು ಸಂಪೂರ್ಣವಾಗಿ ಸುಂದರವಾಗುತ್ತೀರಿ. ಈಗ ಸಾಧ್ಯವಾದಷ್ಟು ಬೇಗ ಈ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಾನು ನಿಮಗೆ ಹೇಳಲಿರುವ ವಿಷಯದಿಂದ ಪ್ರಯೋಜನ ಪಡೆಯಿರಿ. ನೋಡಿ, ಹಣವು ಕೆಲವೊಮ್ಮೆ ಹೆಮ್ಮೆಯನ್ನು ತರುತ್ತದೆ. ಅದನ್ನು ಎಂದಿಗೂ ಮಾಡಬೇಡಿ. ಶಕ್ತಿಯೊಂದಿಗೆ ಹೆಮ್ಮೆಯೂ ಬರುತ್ತದೆ. ಅದು ಕೂಡ ಇದನ್ನು ಎಂದಿಗೂ ಮಾಡಬೇಡಿ. ಕುಂಭರಾಶಿಯವರಲ್ಲಿ ಈ ಗುಣಗಳು ಇರುವುದಿಲ್ಲ. ಕುಂಭರಾಶಿಯವರು ಇವುಗಳಿಂದ ಸಂಪೂರ್ಣವಾಗಿ ಮುಕ್ತರು. ಈ ಕಲಿಯುಗದಲ್ಲಿ ದೇವರು ಜನರನ್ನು ಆಯ್ಕೆ ಮಾಡುವ ಮೂಲಕ ಸೃಷ್ಟಿಸುತ್ತಾನೆ. ಆದರೆ ಅವನು ಯಾರನ್ನೂ ಶತ್ರುಗಳಾಗಲು ಸಲಹೆ ನೀಡುವುದಿಲ್ಲ. ಹೌದು, ಆದರೆ ಈಗ ನಮ್ಮ ಮಾತನ್ನು ಕೇಳುವವರು ನಾವು ಯಾರಿಗಾದರೂ ಸಲಹೆ ನೀಡಿದರೂ ಅವರು ಅದನ್ನು ಕೆಟ್ಟದ್ದೆಂದು ಭಾವಿಸುತ್ತಾರೆ. ಮುಂದಿನ 24 ಗಂಟೆಗಳಲ್ಲಿ ಕುಂಭರಾಶಿಯವರ ಜೀವನಕ್ಕೆ ಇಂದು ಬಹಳ ಮುಖ್ಯವೆಂದು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ನೀವು ಜಾಗರೂಕರಾಗಿರಬೇಕು, ಏಕೆಂದರೆ ಬಿರುಗಾಳಿಯಂತೆ ವಿಪತ್ತು ಸಂಭವಿಸುವ ಲಕ್ಷಣಗಳು ಇವೆ. ಅವರ ಗಮನವು ಈಗ ನಿಮ್ಮ ಮೇಲೆ ತುಂಬಾ ತಪ್ಪಾಗಿರುತ್ತದೆ. ನೀವು ಜಾಗರೂಕರಾಗಿರದಿದ್ದರೆ ನಿಮ್ಮ ಕುಟುಂಬವು ಸಂಪೂರ್ಣವಾಗಿ ರಸ್ತೆಗೆ ಬೀಳಬಹುದು. ಹೌದು, ಏಕೆಂದರೆ ಕಲಿಯುಗದಲ್ಲಿ ವಿಪತ್ತು ಕಂಡುಬರುತ್ತದೆ. ಕುಂಭರಾಶಿಯವರ ಜೀವನದಲ್ಲಿ ಈಗ ಬಹಳಷ್ಟು ಗೊಂದಲಗಳು ಉಂಟಾಗಲಿವೆ ಎಂಬ ಲಕ್ಷಣಗಳಿವೆ. ನೀವು ಜಾಗರೂಕರಾಗಿರದಿದ್ದರೆ ನಿಮ್ಮ ಹೆಜ್ಜೆಗಳು ಅನಗತ್ಯವಾಗಿ ಎಡವಿ ಬೀಳುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುವುದನ್ನು ನೀವು ನೋಡುತ್ತೀರಿ. ಈ ದಿನ ನೀವು ಮಾಡುವ ಶಿವ ಅಷ್ಟೋತ್ರಂ ಅಥವಾ ಲಿಂಗಸ್ತಕ ಪಾರಾಯಣವು ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ಗುರಾಣಿಯನ್ನು ಸೃಷ್ಟಿಸುತ್ತದೆ. ಸ್ನೇಹಿತರೆ, ಈಗ ನೀವು ಸಂತೋಷವನ್ನು ಹುಡುಕುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ದೇವರ ಮುಂದೆ ನಿಮ್ಮ ಕೈಗಳನ್ನು ಮಡಸಿ ಬೇಡಿಕೊಳ್ಳಿ. ದೇವರೇ, ಭೋಲೆನಾಥ್, ಪಾರ್ವತಿ ಮಾತೆ ಮತ್ತು ಲಕ್ಷ್ಮೀದೇವಿಯ ಮಾತ್ರ ಈಗ ನಿಮಗೆ ಸಹಾಯ ಮಾಡಬಹುದು. ನೀವು ಶಕ್ತಿಯ ರೂಪವಾದ ಭೋಲೆನಾಥ್ ಅವರನ್ನು ಮೆಟ್ಟಿಸಬೇಕು. ಆದ್ದರಿಂದ ಅವರು ಈ ಜವಾಬ್ದಾರಿಯನ್ನು ಸ್ವತಃ ತೆಗೆದುಕೊಳ್ಳುತ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಸಂಪೂರ್ಣವಾಗಿ ಅಳಿಸಿ ಹೋಗುತ್ತವೆ. ನೀವು ನಿಮ್ಮ ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕು ಮತ್ತು ಈ ಸಂದೇಶವನ್ನು ಎಚ್ಚರಿಕೆಯಿಂದ ಆಲಿಸಬೇಕು. ನೀವು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತೀರಿ. ನೀವು ಎಷ್ಟೇ ಅದೃಷ್ಟವಂತರಾಗಿದ್ದರೂ ಕೆಲವು ತಪ್ಪುಗಳಿಂದಾಗಿ ನಿಮ್ಮ ಜೀವನದಲ್ಲಿ ಎಷ್ಟು ತೊಂದರೆ ಬರುತ್ತಿದೆ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ತಪ್ಪುಗಳು ಎಂದರೆ ಅವರು ನಿಮ್ಮ ಕಡೆಗೆ ಸಂಪೂರ್ಣ ದ್ವೇಷವನ್ನು ತೋರಿಸುತ್ತಿದ್ದಾರೆ. ಆದ್ದರಿಂದಲೇ ಈ ಕಷ್ಟಗಳು ನಿಮ್ಮ ಜೀವನದಲ್ಲಿ ಬರುತ್ತಿವೆ. ಆದರೆ ಈಗ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರುತ್ತೀರಿ. ಭೋಲೆನಾಥ್ ಈಗ ನಿಮ್ಮನ್ನು ಕರೆಯುತ್ತಿದ್ದಾರೆ. ಈಗ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಒಂದೇ ಸ್ಥಳದಲ್ಲಿ ಕುಳಿತು ಕೊನೆಯವರೆಗೂ ಸಂಪೂರ್ಣ ಮಾಹಿತಿಯನ್ನು ಆಲಿಸಿ. ಅದರ ನಂತರ ಪಾರ್ವತೀ ದೇವತೆ ಮತ್ತು ಲಕ್ಷ್ಮೀ ದೇವಿಯ ಹೆಸರುಗಳನ್ನು ಜಪಿಸಿ. ಹರ ಹರ ಮಹಾದೇವ, ಓಂ ಶಕ್ತಿ, ಜೈ ಮಹಾಲಕ್ಷ್ಮೀ ಮಾತಾ ಎಂದು ಹೇಳಿ ನಿಮ್ಮ ಜೀವನದಲ್ಲಿನ ಕಷ್ಟಗಳು ಕೊನೆಗೊಳ್ಳಲಿವೆ ಎಂದು ನೀವು ನೋಡುತ್ತೀರಿ. ದೇವರು ಕೊಟ್ಟಾಗ ಅವನು ಅಪರಿಮಿತವಾಗಿ ಕೊಡುತ್ತಾನೆ ಎಂದು ಹೇಳಲಾಗುತ್ತದೆ. ಇದೇ ಕಷ್ಟವು ಈಗ ನಿಮ್ಮನ್ನು ಯಶಸ್ವಿಗೊಳಿಸುತ್ತದೆ. ನೀವು ಇಷ್ಟು ವರ್ಷಗಳಿಂದ ತಾಳ್ಮೆಯಿಂದ ಮಾಡುತ್ತಾ ಬಂದಿರುವುದನ್ನು ಮುಂದುವರಿಸಿ. ನಿಮ್ಮ ಕಷ್ಟ ಎಷ್ಟು ಫಲಪ್ರದವಾಗಿದೆ ಎಂಬುದರ ಉದಾಹರಣೆಗಳನ್ನು ಜನರು ನಿಮಗೆ ತಿಳಿಸುತ್ತಾರೆ. ಒಮ್ಮೆ ನೀವು ಕಾಮೆಂಟ್ ವಿಭಾಗಕ್ಕೆ ಹೋಗಿ ಖಂಡಿತವಾಗಿಯೂ ಕಾಮೆಂಟ್ ವಿಭಾಗದಲ್ಲಿ ಹರ ಹರ ಮಹಾದೇವ, ಜೈ ಮಾ ಪಾರ್ವತಿ, ಜೈ ಮಹಾಲಕ್ಷ್ಮೀ ಮಾತಾ, ಜೈ ಶನಿದೇವ ಎಂದು ಹೇಳಿ. ನೀವು ಎಷ್ಟು ದೊಡ್ಡ ಉಡುಗೊರೆಯನ್ನು ಪಡೆಯುತ್ತೀರಿ, ಎಷ್ಟು ದೊಡ್ಡ ಪ್ರಶಸ್ತಿಯನ್ನು ಪಡೆಯುತ್ತೀರಿ ಎಂಬುದನ್ನು ನೀವು ನೋಡುತ್ತೀರಿ. ಜನರು ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಹೆಚ್ಚು ಯಶಸ್ವಿಯಾದಷ್ಟು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದಾಗಿದೆ. ಸ್ನೇಹಿತರೆ, ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನವು ಸಂತೋಷ ಮತ್ತು ದುಃಖ ಎರಡನ್ನೂ ತರುತ್ತದೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ನೀವು ಕೆಲವು ಕ್ಷೇತ್ರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಅದೇ ಸಮಯದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ನಿಮಗೆ ಸಂತೋಷ ಸಿಗುತ್ತದೆ. ಭಗವಾನ್ ಭೋಲೆನಾಥ್, ಪಾರ್ವತಿ ದೇವತೆ ಮತ್ತು ಲಕ್ಷ್ಮೀ ದೇವತೆ ಕೂಡ ನಿಮ್ಮೊಂದಿಗಿರುತ್ತಾರೆ. ಜಾಗರೂಕರಾಗಿರಿ. ನೀವು ಒಂದು ವಿಷಯದ ಮೇಲೆ ಹೆಚ್ಚು ಗಮನ ಹರಿಸಬೇಕು. ನೀವು ಮನೆಗೆ ಹೋದಾಗೆಲ್ಲ ನೀವು ಒಳ್ಳೆಯ ಮತ್ತು ಹರ್ಷಚಿತ್ತವಾದ ಮುಖದೊಂದಿಗೆ ಮನೆಗೆ ಹೋಗಬೇಕು. ಅಂದರೆ ನೀವು ನಿಮ್ಮ ಕೆಲಸದಿಂದ ಮನೆಗೆ ಹಿಂದಿರುಗಿದಾಗ ಎಂದಿಗೂ ದುಃಖಿತರಾಗಬೇಡಿ.
ಇದು ನಿಮ್ಮ ಜೀವನವನ್ನು ಸುಧಾರಿಸುವುದಿಲ್ಲ. ಸಂತೋಷದಿಂದ ತುಂಬಿದ ವಾತಾವರಣವಿದ್ದರೆ ನಿಮ್ಮ ಜೀವನ ಸುಧಾರಿಸುತ್ತದೆ. ಲಕ್ಷ್ಮೀದೇವಿಯು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಮನೆಯಲ್ಲೇ ಇರುತ್ತಾಳೆ. ನಿಮ್ಮ ಮನೆಯಲ್ಲಿ ಜಗಳಗಳಂತಹ ಸನ್ನಿವೇಶಗಳಿವೆಯೇ ಎಂದು ನೀವು ನೋಡಬೇಕು. ಜನರು ಪರಸ್ಪರ ಜಗಳವಾಡುತ್ತಿದ್ದಾರೆ ಎಂದು ನೀವು ನೋಡಬೇಕು. ನೀವು ಇದನ್ನು ಪರಿಹರಿಸಬೇಕು. ಇಲ್ಲವಿದ್ದರೆ ಬಹಳ ದೊಡ್ಡ ತಪ್ಪು ಸಂಭವಿಸಬಹುದು. ಆಗ ನಿಮ್ಮ ಜೀವನ ಕಷ್ಟಗಳಲ್ಲಿ ಸಿಲುಕಿಕೊಳ್ಳುತ್ತಿರುವುದನ್ನು ನೀವು ನೋಡುತ್ತೀರಿ. ಉದ್ಯೋಗಿಗಳ ವಿಷಯಕ್ಕೆ ಬಂದಾಗ, ಉದ್ಯೋಗದಲ್ಲಿರುವವರು ಸಹ ಈಗ ಸ್ವಲ್ಪ ಜಾಗರೂಕರಾಗಿರಬೇಕು. ಏಕೆಂದರೆ ನೀವು ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ನಿಮ್ಮ ಉತ್ಸಾಹದಲ್ಲಿ ನೀವು ಏನಾದರೂ ತಪ್ಪು ಮಾಡುತ್ತೀರಿ. ಅದು ತಪ್ಪಾಗುತ್ತದೆ ಮತ್ತು ಇದರಿಂದಾಗಿ ನೀವು ಮುಂದಿನ ದಿನಗಳಲ್ಲಿ ಹೊಸ ನಷ್ಟಗಳನ್ನು ಭರಿಸಬೇಕಾಗಬಹುದು. ಮುಂದಿನ ದಿನಗಳಲ್ಲಿ ನಿಮಗೆ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳು ಸಿಗಬಹುದು. ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶಗಳನ್ನು ನೋಡುತ್ತಾರೆ. ಕುಂಭರಾಶಿಯ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ನೋಡುತ್ತಾರೆ. ಅವರು ಒಳ್ಳೆಯ ಹೃದಯದಿಂದ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿದರೆ ಅವರು ತಮ್ಮ ಜೀವನದಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯುತ್ತಾರೆ. ಹೌದು, ಆರೋಗ್ಯದ ವಿಷಯದಲ್ಲೂ ಕೆಲವು ಸಮಸ್ಯೆಗಳಿವೆ. ಕುಂಭರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಮಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರುವ ಸಾಧ್ಯತೆಯಿದೆ. ಆದ್ದರಿಂದ ನೀವು ಈ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು. ಅದೇ ಸಮಯದಲ್ಲಿ ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲುತ್ತಿರುವವರು ಅಥವಾ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವವರು ಸ್ವಲ್ಪ ಪರಿಹಾರವನ್ನು ಪಡೆಯುತ್ತಾರೆ. ಗಂಭೀರ ಸಮಸ್ಯೆಗಳಿಂದ ಬಳಲುತ್ತಿರುವ ಕುಂಭರಾಶಿಯವರಿಗೆ ಈಗ ಭಗವಾನ್ ಭೋಲೆನಾಥ್ ಮತ್ತು ಪಾರ್ವತಿ ದೇವಿಯ ಕೃಪೆಯಿಂದ ಸ್ವಲ್ಪ ಪರಿಹಾರ ಸಿಗುತ್ತದೆ. ಅವರೀಗ ತಮ್ಮ ಜೀವನದಲ್ಲಿ ಬಹಳ ದೊಡ್ಡ ಸುಧಾರಣೆಯನ್ನು ನೋಡುತ್ತಾರೆ. ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಏನು ಮಾಡಬೇಕು? ಭೋಲೆನಾಥನಿಗೆ ಅರ್ಪಿಸಿದ ನೀರಿನಲ್ಲಿ ಸ್ವಲ್ಪ ತೆಗೆದುಕೊಂಡು ಶಿವಲಿಂಗದ ಮೇಲಿನ ನೀರನ್ನು ಕುಡಿಯುವಂತೆ ಮಾಡಿ. ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಮತ್ತು ಕಾಯಿಲೆಗಳು ನಿಧಾನವಾಗಿ ಮಾಯವಾಗಲು ಪ್ರಾರಂಭಿಸುವುದನ್ನು ನೀವು ನೋಡುತ್ತೀರಿ. ಮತ್ತೊಂದು ವಿಷಯ ಮಾಡಬೇಕು. ಬನ್ನಿ, ನೀವು ಭೋಲೆನಾಥ್ ದೇವರ ದೇವಸ್ಥಾನಕ್ಕೆ ಹೋದಾಗೆಲ್ಲ ಯಾವಾಗಲೂ ಶುದ್ಧ ಹೃದಯದಿಂದ ಭಗವಂತನಿಗೆ ಜಲಾಭಿಷೇಕ ಮಾಡಿ. ಈ ದಿನ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಲು ಮರೆಯಬೇಡಿ. ಜಲಾಭಿಷೇಕ ಮಾಡುವಾಗ ಓಂ ನಮಃ ಶಿವಾಯ ಮತ್ತು ಓಂ ಗೌರೀಶಂಕರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಮತ್ತು ನೀರು ಸುರಿಯುವಾಗ ಮತ್ತು ಜಲಾಭಿಷೇಕ ಮಾಡುವಾಗ ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಆಶಯವನ್ನು ಹೇಳಲು ಮರೆಯಬೇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಆಸೆ ಏನೇ ಇರಲಿ ಅದು ಬಹಳ ಬೇಗನೆ ಈಡೇರುತ್ತದೆ. ಇದರೊಂದಿಗೆ ಸ್ನೇಹಿತರೆ, ನೀವು ವೈವಾಹಿಕ ಜೀವನದಲ್ಲಿದ್ದರೆ ಪರಸ್ಪರ ಉಡುಗೊರೆಯನ್ನು ಖರೀದಿಸಲು ಖಚಿತಪಡಿಸಿಕೊಳ್ಳಿ. ಏಕೆಂದರೆ ಅದು ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿಡಲು ಸಾಕಾಗುತ್ತದೆ. ಮತ್ತು ಗಂಡ ಮತ್ತು ಹೆಂಡತಿಯ ನಡುವಿನ ಎಲ್ಲಾ ತಪ್ಪು ಗ್ರಹಿಕೆಗಳು ಸಂಪೂರ್ಣವಾಗಿ ದೂರವಾಗುತ್ತವೆ. ಇಬ್ಬರೂ ಪರಸ್ಪರ ಪ್ರೀತಿಸುತ್ತಾರೆ. ತಪ್ಪು ಗ್ರಹಿಕೆಯನ್ನು ತಪ್ಪಿಸಿ. ಯಾವುದೇ ಜಗಳಗಳು, ಅಡೆತಡೆಗಳು, ಜಗಳಗಳಿದ್ದಲ್ಲಿ ಅವುಗಳನ್ನು ಬಿಡಿ. ಏಕೆಂದರೆ ಈಗ ಕುಂಭರಾಶಿಯವರ ಜೀವನದಲ್ಲಿ ಸಂಪೂರ್ಣ ಸಂತೋಷ ಮತ್ತು ಶಾಂತಿಗಾಗಿ ಸಮಯ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳು ಅಥವಾ ಕಾರಣಗಳಿದ್ದರೂ ತೆಗೆದುಹಾಕಿ. ಇದನ್ನು ಗಮನವಿಟ್ಟು ಕೇಳಿಸಿ. ಜನರು ನಿಮ್ಮ ಮಾತನ್ನು ಕೇಳುತ್ತಿದ್ದಾರೆ. ಜನರು ನಿಮ್ಮನ್ನು ಎಲ್ಲಾ ಕಡೆಯಿಂದಲೂ ದೂಷಿಸುತ್ತಾರೆ. ಆದರೆ ನೀವು ಅವರಿಂದ ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಿಕೊಳ್ಳಬೇಕು. ಜನರ ಮಾತುಗಳ ಪ್ರಭಾವ ನಿಮ್ಮ ಚಿನ್ನದ ಮೇಲೆ ಬೀಳಲು ಬಿಡಬೇಡಿ. ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಪ್ರೀತಿಯ ಜೀವನದಲ್ಲಿದ್ದರೆ ಸಾರ್ವಜನಿಕವಾಗಿ ನಿಮ್ಮ ಪ್ರೀತಿಯನ್ನು ತೋರಿಸುವುದನ್ನು ತಪ್ಪಿಸಿ. ಮಾತನಾಡಿರಿ ಮತ್ತು ನಿಮ್ಮ ಹೆತ್ತವರ ಗೌರವವನ್ನು ಎಂದಿಗೂ ಅಪಾಯಕ್ಕೆ ತೆಗೆದುಕೊಳ್ಳಬೇಡಿ. ಇದು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಈಗ ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಇದರಿಂದಾಗಿ ನಿಮ್ಮ ಬಂಧಗಳು ಸಹ ಮುರಿಯಬಹುದು. ಆದ್ದರಿಂದ ಎಂದಿಗೂ ಅಂತಹ ಕೆಲಸವನ್ನು ಮಾಡಬೇಡಿ. ಇದು ನಿಮ್ಮ ಬಂಧಗಳನ್ನು ಮುರಿಯುತ್ತದೆ. ಜನರು ಪರಸ್ಪರ ಗೌರವಿಸಬೇಕು. ನೀವು ಪ್ರೇಮಿಗಳಾಗಿದ್ದರೂ ಎಂದಿಗೂ ಮೋಸ ಅಥವಾ ವಂಚನೆಯ ಭಾವನೆಯನ್ನು ಹೊಂದಿರಬೇಡಿ. ಇಲ್ಲದಿದ್ದರೆ ನಿಮ್ಮ ಕರ್ಮವು ಹಾನಿಗೊಳ್ಳುತ್ತದೆ ಮತ್ತು ನೀವು ಎಂದಿಗೂ ಸಂತೋಷವಾಗಿರುವುದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಬಯಸಿದರೆ ಸರ್ವಶಕ್ತ ದೇವರು, ಪಾರ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿಯ ಹೆಸರನ್ನು ನೆನಪಿಸಿಕೊಂಡು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿ. ನೀವು ಬಹಳಷ್ಟು ಯಶಸ್ಸನ್ನು ಪಡೆಯುತ್ತೀರಿ ಎಂದು ನೀವು ನೋಡುತ್ತೀರಿ. ನೀವು ನಿಮ್ಮ ಜೀವನದಲ್ಲಿ ಬಹಳ ಯಶಸ್ವಿಯಾಗಬಹುದು. ಏಕೆಂದರೆ ಈಗ ಭಗವಂತನ ಅನುಗ್ರಹ ಕುಂಭರಾಶಿಯವರ ಜೀವನದಲ್ಲಿ ಇರಲಿದೆ. ನೀವು ಪ್ರತಿ ಸೋಮವಾರ ಭೋಲೆನಾಥ್ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಉಮ್ಮೆಟ್ಟ ಬಿಲುವ ಎಲೆಗಳು, ಅಕ್ಷಣಗಳು ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಿ ಜಲಾಭಿಷೇಕ ಮಾಡಿ ನಿಮ್ಮ ಆಶಯವನ್ನು ಅವರಿಗೆ ತಿಳಿಸಿ. ಮತ್ತು ದೇವರೇ, ನಾವು ನಿಮ್ಮ ಮಕ್ಕಳು, ನಾವು ನಿಮ್ಮನ್ನು ರಕ್ಷಿಸಬೇಕು. ನಿಮ್ಮ ಆಶಯಗಳನ್ನು ಈಡೇರಿಸುವಂತೆ ನಿಮ್ಮ ಪೂರ್ಣ ಹೃದಯದಿಂದ ಪ್ರಾರ್ಥಿಸಿ. ಹೌದು ಸ್ನೇಹಿತರೆ, ಮತ್ತು ನೀವೆಲ್ಲರೂ ಇಂದು ಈ ವಿಷಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಆತುರದಿಂದ ಮಾಡಬೇಡಿ. ಈ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಏನು ಮಾಡುತ್ತೀರಿ ಎಂಬುದರ ಕುರಿತು ನೀವು ಹೆಚ್ಚು ಯೋಚಿಸಿದರೆ ನಿಮ್ಮ ಪ್ರಯತ್ನಗಳು ಹೆಚ್ಚು ಯಶಸ್ವಿಯಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಸಮಯ ಸುಧಾರಿಸುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಆತುರದಲ್ಲಿರುವ ವ್ಯಕ್ತಿಗೆ ಜೀವನದಲ್ಲಿ ಬಹಳಷ್ಟು ಮೋಸ ಹೋಗಬಹುದು. ನೀವು ಇಂದು ಪ್ರತಿಯೊಂದು ಕೆಲಸದ ಬಗ್ಗೆ ಚೆನ್ನಾಗಿ ಯೋಚಿಸಿ ಮತ್ತು ಅದನ್ನು ಎಚ್ಚರಿಕೆಯಿಂದ ಮಾಡಿದರೆ ನೀವು ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನು ಪಡೆಯುತ್ತೀರಿ ಎಂದು ನೀವು ನೋಡುತ್ತೀರಿ. ಸ್ನೇಹಿತರೆ,
ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಸೋಲುವುದಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಈ ಮುಂದಿನ 24 ಗಂಟೆಗಳ ಕಾಲ ನಿಮ್ಮ ಕೆಲಸವನ್ನು ಉತ್ತಮ ಬುದ್ಧಿವಂತಿಕೆಯಿಂದ ಮಾಡಿ, ಯೋಚಿಸಿ ಮತ್ತು ಮಾಡಿ. ನಂತರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಕೆಲವೊಮ್ಮೆ ಜನರು ತಮ್ಮ ಉತ್ಸಾಹದಲ್ಲಿ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ಇದರಿಂದಾಗಿ ಅವರು ನಂತರ ಬಹಳಷ್ಟು ತೊಂದರೆ ಅನುಭವಿಸಬೇಕಾಗುತ್ತದೆ. ಹೌದು, ಈ ಮುಂದಿನ 24 ಗಂಟೆಗಳಲ್ಲಿ ಕುಂಭರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ನೀವು ಅದನ್ನು ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮೆದುಳು ಮತ್ತು ಬುದ್ಧಿವಂತಿಕೆಯು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ. ನಿಮ್ಮನ್ನು ಕಳೆದುಕೊಳ್ಳಬೇಡಿ, ಎಂದಿಗೂ ಕೋಪಗೊಳ್ಳಬೇಡಿ, ಎಂದಿಗೂ ಹೆಚ್ಚು ಕೋಪಗೊಳ್ಳಬೇಡಿ. ಕುಂಭರಾಶಿಯವರು ತಮ್ಮ ರಹಸ್ಯಗಳನ್ನು ಯಾರಿಗಾದರೂ ಹೇಳಿದರೆ ಯಾರಾದರೂ ಅದರಿಂದಾಗಿ ಅನಗತ್ಯ ಪ್ರಯತ್ನವನ್ನು ಪಡೆಯುತ್ತಾರೆ ಮತ್ತು ಅವರು ನಿಮ್ಮನ್ನು ಜೀವನದಲ್ಲಿ ಮುಂದುವರಿಯಲು ಬಿಡುವುದಿಲ್ಲ. ಆದ್ದರಿಂದ ನೀವು ಸಂಪೂರ್ಣವಾಗಿ ಶಾಂತವಾಗಿರಬೇಕು ಮತ್ತು ಜೀವನದ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಮುಂದುವರಿಯಬೇಕು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಸಮಯದೊಂದಿಗೆ ನಡೆಯುವ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಸುಧಾರಿಸುತ್ತಾನೆ ಮತ್ತು ಒಂದು ದಿನ ಅವನು ತನ್ನ ಜೀವನದಲ್ಲಿ ಸಂತೋಷದ ಜೀವನವನ್ನು ಪಡೆಯುತ್ತಾನೆ. ಅದಕ್ಕಾಗಿಯೇ ನೀವೆಲ್ಲರೂ ಯೋಚಿಸಬೇಕು ಮತ್ತು ನಿಮ್ಮ ಜೀವನದ ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಎಂದು ನೀವು ನೋಡುತ್ತೀರಿ. ಹೌದು ಸ್ನೇಹಿತರೆ, ಇಂದು ಅದೃಷ್ಟವು ನಿಮಗೆ ಸಂಪೂರ್ಣವಾಗಿ ದಯೆಯಿಂದ ಕೂಡಿದೆ. ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಇದರಿಂದಾಗಿ ನಿಮ್ಮ ಅದೃಷ್ಟವನ್ನು ನಂಬಿ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಎಲ್ಲ ನಂತರ ನೀವು ವರ್ಷಗಳಿಂದ ಕಷ್ಟಪಡುತ್ತಿರುವ ನಿಮ್ಮ ಕೆಲಸವು ಈಗ ಯಶಸ್ವಿಯಾಗುವಂತೆ ಕಾಣುತ್ತದೆ. ಈ ಮುಂದಿನ 24 ಗಂಟೆಗಳಲ್ಲಿ ಪ್ರದೋಷದ ಸಮಯದಲ್ಲಿ ನೀವು ಮಾಡುವ ಶಿವಧ್ಯಾನವು ನಿಮಗೆ ಅದ್ಭುತ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಭೋಲೆನಾಥ್, ಪಾರ್ವತೀ ದೇವತೆ ಮತ್ತು ಲಕ್ಷ್ಮೀ ದೇವತೆ ನಿಮ್ಮೊಂದಿಗಿದ್ದಾಗ ನಿಮಗೆ ಜೀವನದಲ್ಲಿ ಯಾವುದಕ್ಕೂ ಕೊರತೆಯಾಗುವುದಿಲ್ಲ. ಈ ಸಮಯದಲ್ಲಿ ನೀವು ಎಲ್ಲಾ ರೀತಿಯ ಸೌಕರ್ಯಗಳನ್ನು ಪಡೆಯುತ್ತಿದ್ದೀರಿ. ನೀವು ಚಿಕ್ಕವರಿದ್ದಾಗಲೂ ಅವರ ಬಗ್ಗೆ ಕನಸು ಕಾಣುತ್ತಿದ್ದೀರಿ. ನಿಮ್ಮ ಜೀವನವು ಈಗ ದುಃಖದಿಂದ ಸಂತೋಷಕ್ಕೆ ಬದಲಾಗುತ್ತದೆ. ಅಂದರೆ ನಿಮ್ಮ ದುಃಖ ಮತ್ತು ಜೀವನವು ಕೊನೆಗೊಳ್ಳುತ್ತದೆ ಮತ್ತು ಸಂತೋಷ ಪ್ರಾರಂಭವಾಗುತ್ತದೆ. ಏಕೆಂದರೆ ಭೋಲೆನಾಥ್ ಪವನಾದದ ಮೂಲಕ ನಿಮಗೆ ಸಹಾಯ ಮಾಡಲಿದ್ದಾರೆ. ಇದರಿಂದಾಗಿ ನಿಮ್ಮ ಜೀವನವು ಪೂರ್ಣಗೊಳ್ಳುತ್ತದೆ. ಸಮಯ ಮತ್ತು ಜೀವನವು ಯಾರಿಗಾದರೂ ಯಾವಾಗ ಬದಲಾಗುತ್ತದೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಭೋಲೆನಾಥ್ ಮತ್ತು ಸರ್ವಶಕ್ತ ದೇವತೆ ಮಾತೆ ಪಾರ್ವತಿ ಮತ್ತು ಮಹಾಲಕ್ಷ್ಮಿ ದೇವತೆ. ಯೋಚಿಸಿ, ಆಗ ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷ ಬರುತ್ತದೆ, ಅದನ್ನು ಸಹಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ನೀವು ನೋಡುತ್ತೀರಿ. ನೀವು ನಿಮ್ಮ ಪ್ರಗತಿಯ ಹಾದಿಯಲ್ಲಿ ಸಾಗಬಹುದು. ಕುಂಭರಾಶಿಯವರು ಖಂಡಿತವಾಗಿಯೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ. ಮನಸ್ಸು ನಿರಾಸೆಗೊಂಡರೆ ಸಂಪೂರ್ಣವಾಗಿ ಖಿನ್ನತೆಗೆ ಒಳಗಾಗಬೇಡಿ. ಮನಸ್ಸು ನಿರಾಶೆಗೊಂಡಾಗ ದೇವರನ್ನು ಪೂಜಿಸಿ. ಭೋಲೆನಾಥನ ದೇವಸ್ಥಾನಕ್ಕೆ ಹೋಗಿ. ನೀವು ಯಾವುದೇ ಕಠಿಣ ಪರಿಸ್ಥಿತಿಯಿಂದ ಬೇಗನೆ ಹೊರಬರುತ್ತೀರಿ. ಏಕೆಂದರೆ ಪಾರ್ವತಿ ಮತ್ತು ಲಕ್ಷ್ಮೀದೇವಿಯು ಈಗ ನಿಮಗೆ ಕರುಣಾಮಯಿ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯು ದುಃಖದಲ್ಲಿರುವಾಗ ದೇವರು ಸ್ವತಃ ಅವರ ದುಃಖವನ್ನು ತೆಗೆದುಹಾಕಲು ಬರುತ್ತಾನೆ ಎಂದು ನಾವು ನಿಮಗೆ ಹೇಳುತ್ತೇವೆ. ದೇವರು ನಿಮ್ಮ ಮುಖದಿಂದ ದುಃಖವನ್ನು ತೆಗೆದುಹಾಕುತ್ತಾನೆ ಮತ್ತು ನಿಮ್ಮ ಮುಖದಲ್ಲಿ ಅಂತಹ ಸಂತೋಷವನ್ನು ಸೃಷ್ಟಿಸುತ್ತಾನೆ. ನೀವು ಅದನ್ನು ನೋಡಿದಾಗ ನಿಮ್ಮ ಕಣ್ಣುಗಳನ್ನು ನಂಬುವುದಿಲ್ಲ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಶಿಕ್ಷಣದ ವೇಗವನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಅದು ನಿಮ್ಮ ಶತ್ರುವಾಗಲಿ ಅಥವಾ ನಿಮಗೆ ತೊಂದರೆ ನೀಡುವವರಾಗಲಿ, ಅವರು ತೊಂದರೆಗೊಳ್ಳುತ್ತಾರೆ. ಅವರು ನಿಮಗೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಸುತ್ತಲಿನ ಜನರು ಈಗ ನಿಮ್ಮನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಅವರು ನಿಮ್ಮನ್ನು ಅಸೂಯೆಪಡುತ್ತಾರೆ. ಈಗ ನೀವು ಮುಂದೆ ಸಾಗುತ್ತಿರುವುದನ್ನು ನೀವು ನೋಡುತ್ತೀರಿ. ಎಲ್ಲರನ್ನೂ ಹಿಂದಕ್ಕೆ ತಳ್ಳುತ್ತೀರಿ. ಏಕೆಂದರೆ ಈಗ ನಿಮ್ಮ ಪ್ರಗತಿಯ ಹಾದಿಗಳು ಸುಗಮವಾಗಿವೆ. ಕಾಲ ಬಹಳಷ್ಟು ಬದಲಾಗಿದೆ. ಆ ಸಮಯ ನಿಮಗಾಗಿ ಬಂದಿದೆ. ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಆ ಕಾಯುವಿಕೆ ಕೊನೆಗೊಳ್ಳಲಿದೆ. ಮುಂದಿನ 24 ಗಂಟೆಗಳಲ್ಲಿ ಪಾರ್ವತಿ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಪವಾಡದ ನಂತರ ಪವಾಡ ಸಂಭವಿಸುತ್ತದೆ.
ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆಸೆ ಇದ್ದರೆ ಆ ಆಸೆಯು ಈಡೇರುತ್ತದೆ. ನಿಮ್ಮ ಹಣವು ಯಾವುದೇ ಕ್ಷೇತ್ರದಲ್ಲಿ ಸಿಲುಕಿಕೊಂಡಿದ್ದರೆ ಆ ಎಲ್ಲ ಹಣವು ನಿಮ್ಮ ಜೀವನಕ್ಕೆ ಹಿಂತಿರುಗಲು ಸಿದ್ಧವಾಗಿರುತ್ತದೆ. ಮತ್ತು ನಿಮ್ಮ ದೊಡ್ಡ ಆಸೆ ಶಿವ, ಪಾರ್ವತಿ ಮತ್ತು ಮಹಾಲಕ್ಷ್ಮಿ ಅವರಿಂದ ಈಡೇರಲಿದೆ. ಆ ಸಮಯದಲ್ಲಿ ನೀವು ಅವರನ್ನು ಸಂಪೂರ್ಣವಾಗಿ ಮೆಚ್ಚಿಸಿದರೆ ನಿಮ್ಮ ಜೀವನವು ಸಂಪೂರ್ಣವಾಗಿ ಸಂತೋಷವಾಗಿರುತ್ತದೆ. ಕೋಪವು ನಿಮಗೆ ಕೆಲಸ ಮಾಡುವುದಿಲ್ಲ. ನೀವು ಪ್ರೀತಿ ಮತ್ತು ವಾತ್ಸಲ್ಯದಿಂದ ವರ್ತಿಸಿದಾಗ ಮಾತ್ರ ಅದು ಕೆಲಸ ಮಾಡುತ್ತದೆ. ವ್ಯಾಪಾರದಲ್ಲಿ ವಂಚನೆ ನಡೆದಿದ್ದರೆ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಿ. ಆದರೆ ಯಾವುದೇ ವ್ಯಾಪಾರವನ್ನು ಪ್ರಾರಂಭಿಸುವಾಗ ನೀವು ಯಾವಾಗಲೂ ಎಚ್ಚರಿಕೆಯಿಂದ ಯೋಚಿಸಬೇಕು ಮತ್ತು ನಂತರ ಮಾತ್ರ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು. ಮುಂದಿನ 24 ಗಂಟೆಗಳಲ್ಲಿ ನೀವು ದೇವಿಗೆ ಸ್ವಲ್ಪ ಸಿಹಿತಿಂಡಿ ಅರ್ಪಿಸಿ ಕೆಲಸ ಮಾಡಲು ಪ್ರಾರಂಭಿಸಿದರೆ ನಿಮಗೆ ಅಪಾರ ಯಶಸ್ಸು ಸಿಗುತ್ತದೆ. ಹೌದು, ನಿಮ್ಮ ಜೀವನದಲ್ಲಿ ಅಂತಹ ಸ್ನೇಹಿತರಿದ್ದಾರೆ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಕೆಳಗಿಳಿಸಲು ಬಯಸುತ್ತಾರೆ. ಆದ್ದರಿಂದ ಅವರ ಮೋಸದ ಮಾತುಗಳಿಗೆ ಬಲಿಯಾಗಬೇಡಿ. ನಿಮಗೆ ಸರಿ ಅನಿಸಿದ್ದನ್ನು ಮಾತ್ರ ಮಾಡಿ. ನಿಮ್ಮ ಆಸೆ ಏನೇ ಇರಲಿ ದೇವರಿಗೆ ಹೇಳಿ. ನಿಮ್ಮ ಶ್ರಮದ ಫಲವನ್ನು ನೀವೀಗ ಪಡೆಯುತ್ತೀರಿ. ಯಾರ ಮಾತನ್ನು ಪಾಲಿಸಬೇಡಿ ಮತ್ತು ಪ್ರತಿದಿನ ದೇವರನ್ನು ಪೂಜಿಸಿ. ಲೋಕದಲ್ಲಿ ಜನರು ನಿಮ್ಮನ್ನು ಗೌರವಿಸುತ್ತಾರೆ. ಜನರು ನಿಮ್ಮನ್ನು ಸ್ವಾಗತಿಸುತ್ತಾರೆ. ನಿಮ್ಮ ಗೌರವ ಮತ್ತು ಶಿಷ್ಟಾಚಾರ ಹೆಚ್ಚಾಗುತ್ತದೆ. ಇಲ್ಲಿಯವರೆಗೂ ದೇವರು ಯಾರ ಮಾತುಗಳನ್ನು ಕೇಳಿಲ್ಲವೋ ಅವರ ಮಾತುಗಳನ್ನು ಈಗ ದೇವರು ಕೇಳುತ್ತಾನೆ. ದೇವರು ಈಗ ನಿಮಗೆ ಮಕ್ಕಳನ್ನು ನೀಡಲಿದ್ದಾನೆ. ಎಲ್ಲಾ ಜಗಳಗಳು ಮುಂದಿನ 24 ಗಂಟೆಗಳಲ್ಲಿ ಕೊನೆಗೊಳ್ಳುತ್ತವೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿಯ ಮನಸ್ಸು ಸೋಮಾರಿಯಾಗಲು ಬಿಡಬೇಡಿ. ಇಲ್ಲದಿದ್ದರೆ ಸರ್ಕಾರಿ ಕೆಲಸವು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಆದ್ದರಿಂದ ನೀವು ನಂತರ ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ನೋಡಿ, ಶಿಕ್ಷಣದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ, ಆದರೆ ಬಹಳಷ್ಟು ಕೆಲಸ ಬೇಕಾಗುತ್ತದೆ. ಮತ್ತು ಉದ್ಯೋಗಿಗಳು ತಮ್ಮ ಆದಾಯವನ್ನು ಹೆಚ್ಚಿಸಲು ಹಲವು ರೀತಿಯ ಯೋಜನೆಗಳನ್ನು ಮಾಡುತ್ತಾರೆ. ಇಂದು ನೀವು ಹಳೆಯ ನೆನಪುಗಳನ್ನು ನೆನಪಿಸಿಕೊಂಡು ನಿಮ್ಮ ಸಂಗಾತಿಯನ್ನು ಭೇಟಿಯಾಗುತ್ತೀರಿ ಮತ್ತು ಆಳ ವಿಷಯಗಳನ್ನು ಚರ್ಚಿಸುತ್ತೀರಿ. ನಿಮ್ಮ ಪ್ರೇಮ ಜೀವನ ಅಥವಾ ನಿಮ್ಮ ಹೆಂಡತಿಯೊಂದಿಗಿನ ಜೀವನವು ಸಂಪೂರ್ಣವಾಗಿ ಸಂತೋಷವಾಗಿರುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಪುರುಷನು ಮೋಸ ಹೋಗದಂತೆ ಜಾಗರೂಕವಾಗಿರಬೇಕು. ಇಂದಿನವರೆಗೂ ನೀವು ಯಾವುದೇ ಸ್ಥಾನ ಪಡೆದಿದ್ದರೂ ಅದು ಶಿವಶಂಕರ ಮತ್ತು ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಸಿಕ್ಕಿತು. ಮುಂದಿನ 24 ಗಂಟೆಗಳಲ್ಲಿ ಶಿವನ ಮೋಡಿ ಕುಂಭರಾಶಿಯವರಿಗೆ ರಾಜಕೀಯದಲ್ಲಿ ಅವಿನಾಭಾವ ಶಕ್ತಿಯನ್ನು ನೀಡುತ್ತದೆ. ನೋಡಿ ಸ್ನೇಹಿತರೆ, ಹಣವು ವ್ಯಾಪಾರದಲ್ಲಿ ಸಿಲುಕಿಕೊಂಡರೆ ನಾವು ಸಿಹಿ ಮಾತುಗಳನ್ನು ಮಾತನಾಡಿ ಅದನ್ನು ನಮ್ಮ ಜೀವನದಲ್ಲಿ ತರಬೇಕಾಗುತ್ತದೆ. ಒಂದು ಸಮಸ್ಯೆ ಇರುತ್ತದೆ, ಆದರೆ ಸಮಸ್ಯೆಯನ್ನು ಪರಿಹರಿಸಬೇಕಾಗುತ್ತದೆ. ನಾವು ಅದಕ್ಕಾಗಿ ಕೆಲಸ ಮಾಡಬೇಕು. ಆದ್ದರಿಂದ ನೀವು ನಿಮ್ಮ ಸಮಸ್ಯೆಯನ್ನು ಸಹ ಪರಿಹರಿಸಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ದೇವರಿಗೆ ಬಿಟ್ಟು ನಿಮ್ಮ ಕರ್ಮದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಕರ್ಮವನ್ನು ಉತ್ತಮಗೊಳಿಸಿಕೊಳ್ಳಿ. ನೀವು ಏನು ಮಾಡಿದರೂ ಪೂರ್ಣ ಹೃದಯದಿಂದ ಮಾಡಿ. ಭಗವಾನ್ ಭೋಲೆನಾಥ್, ತಾಯಿ ಪಾರ್ವತಿ ಮತ್ತು ತಾಯಿ ಮಹಾಲಕ್ಷ್ಮಿಯನ್ನು ದಯವಿಟ್ಟು ಮೆಚ್ಚಿಸಿ. ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯುವುದನ್ನು ನೀವು ನೋಡುತ್ತೀರಿ ಮತ್ತು ಜನರು ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ಏಕೆಂದರೆ ಈ ಎಲ್ಲ ಸಂತೋಷ ಕುಂಭರಾಶಿಯವರಿಗೆ ಲಭ್ಯವಾಗಲಿದೆ. ಭಗವಾನ್ ಭೋಲೆನಾಥ್ ಮತ್ತು ತಾಯಿ ಲಕ್ಷ್ಮಿ ನಿಮ್ಮಿಂದ ಪೂರ್ಣವಾಗಿ ಸಂತೋಷಪಡಲಿದ್ದಾರೆ. ನೀವು ಈಗ ಸಂಪೂರ್ಣವಾಗಿ ಸಂತೋಷವಾಗಿರುತ್ತೀರಿ. ನಿಮ್ಮ ನೋವಿನ ದಿನಗಳು ಮುಗಿದಿವೆ. ಈಗ ಸಂತೋಷದ ದಿನಗಳು ಬಂದಿವೆ. ಆದ್ದರಿಂದ ನೀವು ಕುತೂಹಲದಿಂದ ಕಾಯುತ್ತಿದ್ದದ್ದನ್ನು ಸ್ವಾಗತಿಸಿ. ಒಮ್ಮೆ ಶ್ರದ್ಧಾವೃತ ಹೃದಯದಿಂದ ಹೇಳಿ, ಹರ ಹರ ಮಹಾದೇವ, ಜೈ ಪಾರ್ವತಿ ಮಾತಾ, ಜೈ ಮಹಾಲಕ್ಷ್ಮೀ ಮಾತಾ, ಜೈ ಶನಿದೇವ. ಮಟ್ಟಿ ಸ್ನೇಹಿತರೆ, ಕುಂಭರಾಶಿಯವರು ಯಾವಾಗಲೂ ಸಂತೋಷ, ಆರೋಗ್ಯ ಮತ್ತು ಸಂತೋಷದಿಂದ ಇರಬೇಕು ಎಂದು ನಾವು ಪ್ರಾಮಾಣಿಕವಾಗಿ ಬಯಸುತ್ತೇವೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ನಮ್ಮ ದೇವರ ದರ್ಶನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಇದನ್ನು ಲೈಕ್ ಮಾಡಿ. ಹಾಗೆಯೇ ನಾವು ನಿಮ್ಮ ಕುಟುಂಬ ಸದಸ್ಯರು ಎಂದು ಕಾಮೆಂಟ್ ವಿಭಾಗದಲ್ಲಿ ಕಾಮೆಂಟ್ ಮಾಡಲು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು.